ಅವನು ನಾನು ಹೇಳ್ಬೇಕು ಅಂದ್ರೆ ಭೂಗತ ಲೋಕದ ನಿಜವಾದ ರೌಡಿಗಳಲ್ಲಿ ಕೊತ್ವಾಲ್ ರಾಮಚಂದ್ರ, ಜಯರಾಜು, ಮುರುಗಿ ಫಯಾಜ್ ಇವರೆಲ್ಲ 3 ಜನನು ಬಹಳ ಖಡಕ್ ರೌಡಿಗಳಾಗಿದ್ದಂಥವ್ರು. ಅವನ್ನ ಚೇಸ್ ಮಾಡೋಕ್ಕಾಗಲ್ಲ. ಬಹಳ ದೊಡ್ಡ ಮೋಟರ್ ವೆಹಿಕಲ್ ರೈಡರ್ ಅವನು. ಕೊತ್ವಾಲ್ ರಾಮಚಂದ್ರ ಬಹಳ ಅದ್ಭುತ ರೈಡರ್ ಅವನು. 6 ಅಡಿ ಇದ್ದಂಥ ರೌಡಿ ಅವನು. ಕಳ್ಳುಬಟ್ಟಿ ಸಾರಾಯಿ ಅವನು ಎಷ್ಟು ವ್ಯವಸ್ಥಿತವಾಗಿ ಧಾರಾವಿ ಸ್ಲಮ್ಮಲ್ಲಿ ಮಾಡ್ತಾ ಇದ್ದ ಅಂದರೆ ಪೈಪ್ಲೈನಲ್ಲಿ ಹೋಗ್ತಾ ಇತ್ತದು. ಈ ಹಾಜಿ ಮಸ್ತಾನು ಪೋರ್ಟಲ್ಲಿ ಪೋರ್ಟರಾಗಿ ಕೆಲಸ ಮಾಡ್ತಾ ಇದ್ದ. ಆಮೇಲೆ ಏನು ಮಾಡ್ದ, ಆ ಗುಂಪಿಗೆ ನಾಯಕನಾಗಿ ವರದರಾಜ್ ಮೊದಲಿಯಾರ್ ಅಂತ. ಈ ವರದರಾಜ್ ಮೊದಲಿಯಾರು ತಮಿಳುನಾಡಿನ ಧಾರಾವಿ ಏಷ್ಯಾದ ಅತಿ ದೊಡ್ಡ ವಲಸೆ ಪ್ರದೇಶ. ಕರ್ನಾಟಕದವರು ಅತಿ ಹೆಚ್ಚು ವಲಸೆ ಹೋಗ್ತಾ ಇದ್ದ ದಕ್ಷಿಣ ಕನ್ನಡದವರು. ಅವನ ಸಾಮಾಜಿಕ ಕಳಕಳಿ ಏನು, ಅವನು ಧಾರ್ಮಿಕವಾಗಿ ಯಾವ ದೇವ್ರಿಗೆ ನಡ್ಕಂತಾನೆ, ಎಷ್ಟು ದಿವ್ಸಕ್ಕೆ ಹೋಗ್ತಾನೆ, ಯಾವ ದೇವ್ರ ಉಪವಾಸ ಯಾವತ್ತಿರ್ತಾನೆ, ಈ ರೀತಿನೂ ಇರ್ತಾರೆ ಸರ್ ರೌಡಿಗಳು. ಕೊತ್ವಾಲ್ ರಾಮಚಂದ್ರ ರಾವ್ ಕಾಲದಲ್ಲಿ ಈಚೆನೇ ಬರ್ತಾ ಇರಲಿಲ್ಲ. ಏನು ಹೇಳ್ತೀರಾ? ಈಚೆನೇ ಬರ್ತಾ ಇರಲಿಲ್ಲ ರಾವ್ ಕಾಲದಲ್ಲಿ. ಅವನು ರಾವ್ ಕಾಲ ಮುಗಿದ ಮೇಲೆ ಬರೋನು. ಆಮೇಲೆ ಅಮಾವಾಸ್ಯೆಗೆ ಬೇರೆ ದಿವಸ ಎಲ್ಲ ಅವನು ಎಣ್ಣೆಲ್ಲಿ ಮುಖ ನೋಡಿ ದೃಷ್ಟಿ ತೆಗೆಸ್ಕೊಂಡು ಈಚೆ ಬರ್ತಾ ಇದ್ದ. ಮನೆಯಿಂದ ಈಚೆ ಬರಬೇಕಾದ್ರೆ ಖಾಲಿ ಕೊಡೆ ಇಂಥದ್ದೆಲ್ಲ ಬೆಕ್ಕು ಅಡ್ಡ ಬಂದರೆ ಅವನು ಹೋಗ್ತಾನೆ ಇರಲಿಲ್ಲ. ಅವನದೆಲ್ಲ ವಾಹನದ ನಂಬರು 9ರಿಂದ ಮುಕ್ತಾಯ ಆಗಬೇಕಾಗಿತ್ತು. ಅವನು ಎಲ್ಲಾದರೂ ರೂಮಲ್ಲಿ ಇಳ್ಕೊಂಡ್ರೆ ಆ ರೂಮ್ ನಂಬರು 81, 18, 72, 9ರಿಂದನೇ ಇರಬೇಕಾಗಿತ್ತು. ಈ ಥರ ಎಲ್ಲ ರೌಡಿಗಳಿಗೂ ಈ ಮೂಢನಂಬಿಕೆಗಳು ಇದೆ. ಅದನ್ನೆಲ್ಲ ನಾವು ಯಾವುದೋ ಒಂದು ಕಡೆ ಕೊತ್ವಾಲ್ ರಾಮಚಂದ್ರ ಇದ್ದಾನೆ ಅಂತ ಹೋಟ್ಲಿಗೆ ದಾಳಿ ಮಾಡೋ ಮುಂಚೆ ಯಾವುದೋ 41, 22 ರೂಮ್ಗೆಲ್ಲ ನಾವು ಹೋಗ್ತಾನೆ ಇರಲಿಲ್ಲ. 18, 9, 27, 36 ಇಂಥ ರೂಮ್ಗಳಲ್ಲಿ ಫಸ್ಟ್ ನಿಲ್ಲಿಸ್ಬಿಡ್ತಾ ಇದ್ವಿ. ಕೊತ್ವಾಲ್ ಯಾವತ್ತಾದರೂ ನೀವು ಯಾಕೆ ನನಗೊಬ್ಬನಿಗೆ ಚೆನ್ನಾಗಿ ಗೊತ್ತಿರೋದು ಕೊತ್ವಾಲ್ ರಾಮಚಂದ್ರ. ಅವನ ಇತಿಹಾಸ ಗೊತ್ತಿರೋದು ನನಗೆ. ಅವನ್ನ ಅತಿ ಹೆಚ್ಚು ಮುಖಾಮುಖಿಯಾಗಿರೋದು ನಾನು. ಆಮೇಲೆ ಅವನ್ನ ಬಗ್ಗು ಬಡಿಯೋಕ್ಕೆ ಟೀಮ್ನಲ್ಲಿದ್ದಂಥ ಪ್ರಮುಖ ಪೊಲೀಸ್ ಅಧಿಕಾರಿ ನಾನು. ಈ ಬೆಂಗಳೂರಲ್ಲೇ ಇದ್ದವನಲ್ಲ, ಹಿಡಿಯೋದಕ್ಕೆ ಅವ್ನು 2-3 ಕಡೆ ಪ್ರಯತ್ನ ಆಗಿದೆ. ಅದು ಇಡೀ ಕೊತ್ವಾಲನ ಇತಿಹಾಸನೇ ಇದೆಯಲ್ಲ. ನಾನು ಸಾಮಾಜಿಕ ಜಾಲತಾಣದಲ್ಲೂ ಮಾತಾಡಿದ್ದೀನಿ. ಅಲ್ಲ, ನಾನು ಓಡಿಸ್ಕೊಂಡು ಹೋಗಿದ್ನಲ್ಲ, ಅವ್ನು ಚೇಸ್ ಮಾಡಿದ್ನಲ್ಲ. ಎಲ್ಲಿ ವುಡ್ಲ್ಯಾಂಡ್ಸ್ ಹೋಟ್ಲಿಂದ ಆನಂದರಾವ್ ಸರ್ಕಲ್ ತನಕ ಚೇಸ್ ಮಾಡಿ ಆಮೇಲೆ ಅವ್ನು ಬೆಂಗಳೂರು ಬಿಟ್ಟಿದ್ದು. ಅವನು ಎಸ್ಕೇಪ್ ಆಗ್ತಾನೆ. ಅಲ್ಲ, ನಾನು ಕೊತ್ವಾಲ್ನ ಹಿಡೀಲಿಕ್ಕೆ ಸ್ಪೆಷಲ್ ಸ್ಕ್ವಾಡಲ್ಲೇ ಇರ್ತೀನಲ್ಲ. ಅವ್ನು ಹಿಡಿಲಿಕ್ಕೆ ಒಂದು ಟೀಮ್ ಮಾಡಿರ್ತಾರೆ. ಆ ಟೀಮಲ್ಲಿ ನಾನು ಹೆಗಡೆ ಅವರ ಟೈಮಲ್ಲಿ. ಹೌದು, ವುಡ್ಲ್ಯಾಂಡ್ಸ್ ಅಲ್ಲಿ ಇರ್ತಾನ. ನಿಮ್ಗೆ ಯಾಕೆ ಗೊತ್ತಾಗುತ್ತೆ? ಅಲ್ಲಲ್ಲ, ಅವ್ನು ಪಾಸ್ ಆಗುವಾಗ ನನಗೆ ಅಡ್ಡ ಬರ್ತಾನೆ. ಅಡ್ಡ ಬಂದಾಗ ನಾನು ಅವನು ಚೇಸ್ ಮಾಡ್ತೀನಿ. ಅವನು ರಾಜ್ಯೋತ್ 350 ಯಮ ಇರುತ್ತೆ, ನಂದು ಬುಲೆಟ್ ಮೋಟರ್ ಸೈಕಲ್ ಇರುತ್ತೆ. ಅವನ್ನ ಚೇಸ್ ಮಾಡೋಕ್ಕಾಗಲ್ಲ. ಬಹಳ ದೊಡ್ಡ ಮೋಟರ್ ವೆಹಿಕಲ್ ರೈಡರ್ ಅವನು. ಕೊತ್ವಾಲ್ ರಾಮಚಂದ್ರ ಬಹಳ ಅದ್ಭುತ ರೈಡರ್ ಅವನು. ಅವನು ಎಸ್ಕೇಪ್ ಆಗ್ತಾನಾಗ. ಬಟ್ ನೋಡೋದಕ್ಕೆಲ್ಲ ಭಾರಿ ಹೆಲ್ದಿ ಆಗಿದ್ನ ಸರ್. ಅವನು 6 ಅಡಿ ಇದ್ದಂಥ ರೌಡಿ ಅವನು. ಭಯಂಕರ. ಅವನ ಗಂಟ್ಲು, ಅವನ ಸ್ಟೈಲು, ಅವನ ದೇಹದಾಡ್ಯ ಎಲ್ಲವೂ. ಅವನು ನಾನು ಹೇಳ್ಬೇಕು ಅಂದರೆ ಭೂಗತ ಲೋಕದ ನಿಜವಾದ ರೌಡಿಗಳಲ್ಲಿ ಕೊತ್ವಾಲ್ ರಾಮಚಂದ್ರ. ಅವನಿಗೆ ಅದ್ರ ಜೊತೆಗೆ ಅವನು ಎಷ್ಟು ಚಾಣಕ್ಯತನೂ ಇತ್ತು. ಜಯರಾಜು, ಮುರುಗಿ ಫಯಾಜ್ ಇವರೆಲ್ಲ 3 ಜನನು ಭಾಳ ಖಡಕ್ ರೌಡಿಗಳಾಗಿದ್ದಂಥವ್ರು. ಹಂಗೆ ಈ ಪಾತಕ ಲೋಕ ಆ ಕಾಲಕ್ಕೆ ಬದಲಾವಣೆ ಆಗ್ತಾ ಇರ್ತದೆ. ಈಗ ಯಾರು ಹೊಡೆದಾಟ ಮಾಡೋದೇ ಇಲ್ಲ. ಬರೀ ಬೆದರಿಕೆಯಲ್ಲೇ ಕಾಲ ಕಳೆದು ಹಣ ವಸೂಲಿ ಮಾಡ್ತಾರೆ. ಮೊದಲು ಹೊಡೆದು ಹಣ ವಸೂಲಿ ಮಾಡೋರು ಈಗ ಹೊಡೆದಾಟ ಮಾಡ್ಕೊಳ್ಳೋದೇ ಇಲ್ಲ. ಇದಾದ್ಮೇಲೆ ಅವನ್ನ ಕರ್ಕೊಂಡು ಹೋಗ್ತೀರಾ ಸರ್ ಬಲರಾಮನ್ನ ನೀವು? ಅವತ್ತು ಅಲ್ಲಿಂದ ಬಲರಾಮನ್ನ ಆಮೇಲೆ ಏನು ಮಾಡ್ತೀವಿ, ಸಂಬಂಧಪಟ್ಟ ಪೊಲೀಸ್ ಠಾಣೆಯವ್ರಿಗೆಲ್ಲ ಹೇಳ್ತೀವಿ. ಎಲ್ಲೆಲ್ಲಿ ಕೇಸ್ ಪೆಂಡಿಂಗ್ ಇರುತ್ತೆ ಅವರೆಲ್ಲ ಒಂದು ಪೊಲೀಸ್ ಠಾಣೆಯಿಂದ ಮತ್ತೊಂದು ಪೊಲೀಸ್ ಠಾಣೆಗೆ ಎಲ್ಲ ಕೇಸುಗಳಲ್ಲಿ ಅವ್ನು ಫಿಕ್ಸ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಪೊಲೀಸ್ನವ್ರು ಹಿಡಿದ ಮೇಲೆ ಮಾತಾಡದೇ ಇರೋಕ್ಕಾಗುತ್ತಾ? ಸಂಪೂರ್ಣ ವಿವರ ಪಡಿತಾ ಇರ್ತೀವಿ. ಸಂಪೂರ್ಣ ಈಗ ನಾವು ದಾಖಲೆಗಳನ್ನು ತಯಾರು ಮಾಡ್ಕೊಳ್ತಾ ಇದ್ದಿದ್ದು ಹೇಳಿದ್ನಲ್ಲ ನಿಮಗೆ. ನಮ್ಮ ಹತ್ರ ಇದ್ದಂಥ ದಾಖಲೆಗಳು ಮುಂದೆ ಇಟ್ಕೊಂಡ ತಕ್ಷಣ ಎಲ್ಲವನ್ನ ಹೇಳಬೇಕಾಗಿತ್ತು. ಆ ಮಟ್ಟದ ದಾಖಲೆಗಳನ್ನು ತಯಾರು ಮಾಡಿ ಈಗಲೂ ನನಗೆ ಯಾರಾದರೂ ಪೊಲೀಸ್ ಅಧಿಕಾರಿಗಳು ಭೂಗತ ಲೋಕದ ಬಗ್ಗೆ ಬಂದು ನನ್ನ ಹತ್ರ ಏನಾದರೂ ಮಾಹಿತಿ ಕೇಳಿದ್ರೆ ಮೊದಲಿಗೆ ಹೇಳೋದು, ನೀವೊಬ್ಬ ರೌಡಿಯ ಬಗ್ಗೆ ಸಂಪೂರ್ಣ ದಾಖಲೆಗಳನ್ನ ಇಟ್ಕೋಬೇಕು. ಹೆಂಗಿರ್ಬೇಕು ದಾಖಲೆ ಅಂದ್ರೆ, ದಾಖಲೆ ಅವನು ಮುಂದೆ ಇಟ್ಟ ತಕ್ಷಣ ಅವನಿಗೆ ಇವ್ರು ಪೊಲೀಸ್ನವ್ರು ನನ್ನ ಇತಿಹಾಸವನ್ನ ಜಾಲಾಡಿಸಿದ್ದಾರೆ ಅಂತ ಅವನ ಮನಸ್ಸಿಗೆ ಬರಬೇಕು. ನೀವು ಪ್ರಶ್ನೆ ಮಾಡೋದೇ ಬೇಡ, ಅವನೇ ಎಲ್ಲ ಹೇಳಬೇಕು. ಆಮೇಲೆ ನಾನು ಚಿಕ್ಕಪೇಟೆಯಲ್ಲಿ ಇದ್ದಾಗ ಅವನು ಜೈಲಲ್ಲಿ ಕೊಲೆ ಆಗ್ತಾನಲ್ಲ,
ಆಗ ನಾನು ಅಲ್ಲಿಗೆ ವಿಸಿಟ್ ಮಾಡಿ ನೀನು ವಿಸಿಟ್ ಮಾಡಿದ ಭೀಕರವಾಗಿ ಹತ್ಯೆ ಆಗಿರುತ್ತೆ ಸರ್. ಅಷ್ಟು ಬಲರಾಮನ ಕತೆ. ಆಮೇಲೆ ಅವನು ಬಹುಶಃ ನನ್ನ ಪ್ರಕಾರ ಭೂಗತ ಲೋಕದ ಚಟುವಟಿಕೆಗೆ ಆಕಸ್ಮಿಕವಾಗಿ ಪ್ರವೇಶ ಪಡೆದಿರೋನು. ಆಮೇಲೆ ಈ ಭೂಗತ ಲೋಕದ ಜನರ ತರ ವಂಚಕತನ ಇರಲಿಲ್ಲ. ಅವನು ನೇರವಂತಿಕೆ ಇತ್ತು, ಧೈರ್ಯ ಇತ್ತು. ಆ ಧೈರ್ಯ ನೇರವಂತಿಕೆ ಇದ್ದಿದ್ರಿಂದ ಈಗ ಇದೇನಾಗ್ತದೆ, ಭೂಗತ ಲೋಕದ ಒಬ್ಬ ಪಾತಕಿ ಇರ್ತಾನೆ. ಅವನು ಜಯರಾಜ್ ಇರ್ಬೋದು, ಕೊತ್ವಾಲ್ ರಾಮಚಂದ್ರ ಇರ್ಬೋದು, ಮುರುಗಿ ಫಯಾಜ್ ಇರ್ಬೋದು. ಇವ್ರುಗಳನ್ನ ದಿಟ್ಟವಾಗಿ ಎದುರಿಸಿ ಮಾತಾಡ್ಬಿಟ್ಟು ನೀನು ಹೋಗಲೇ ಅಂತ ಹೇಳ್ಬಿಟ್ಟು ಧಿಕ್ಕರಿಸ್ಬಿಟ್ಟು ಹೋದ್ರೆ ಮಾರನೇ ದಿವಸ ಅವನಿಗೆ ರೌಡಿ ಪಟ್ಟ ಕಟ್ಬಿಡ್ತಾರೆ. ಅವನು ಸಭ್ಯ. ಈಗ ನಿಮ್ಗೆ ನಾನು ಉದಾಹರಣೆ ಒಂದು ಹೇಳ್ಬಿಡ್ತೀನಿ. ಗಾಂಧಿನಗರದಲ್ಲಿ ಜಯರಾಜು ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಒಂದು ಎಂಟ್ರಿ ಕೊಡ್ತಾನೆ. ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಯಾವುದೋ ಒಂದು ಆಸ್ತಿಯನ್ನ ರಿಜಿಸ್ಟರ್ ಮಾಡಿಸ್ಲಿಕ್ಕೆ ಎಂಟ್ರಿ ಕೊಡ್ತಾನೆ. ಸಬ್ ರಿಜಿಸ್ಟ್ರಾರ್ ಒಬ್ಬ ಪ್ರಾಮಾಣಿಕ ಸಬ್ ರಿಜಿಸ್ಟ್ರಾರ್ ಆಗಿರ್ತಾನೆ. ಇವನು ಹೋಗ್ಬಿಟ್ಟು ಕೂತ್ಕೊಂಡು ಮಾಡ್ರಿ ಅಂತ ದಬಾಯಿಸ್ತಾನೆ. ಇಲ್ಲ ಮಾಡೋಕ್ಕಾಗಲ್ಲ, ಇದು ಹಿಂಗೆಲ್ಲ ಇದೆ ಅಂದಾಗ ನಾನು ಯಾರು ಗೊತ್ತಾ ಅಂತಾನೆ. ನೀನು ಯಾರಾದ್ರೇನು, ನಾನು ಮಾಡಲ್ಲ ಕಣಯ್ಯ, ನನಗೇ ನೀನು ಹೇಳ್ತೀಯ ಅಂತೇಳಿ ಎದುರಿಸ್ತಾನೆ ಅವ್ರಿಗೆ. ಆವಾಗ ಹೇಳ್ತಾನೆ, ನಾನು ಯಾರು ಗೊತ್ತಾ, ನಾನು MP ಜಯರಾಜ್ ಅಂದ್ರೆ ಕೇಳಿದೆ ಹೆಸರು ಅಂತ. ನಾನು ನಿನ್ನ ಹೆಸರು ನಾನೇ ಯಾಕಪ್ಪ ಕೇಳಲಿ, ನೀನು ಹೊರಗಡೆ ಹೋಗು, ಇದನ್ನು ಮಾಡಲ್ಲ, ಇದು ಕಾನೂನುಬದ್ಧವಾಗಿ ನಾನು ಮಾಡಕ್ಕೆ ಬರೋಲ್ಲ, ನೀನು ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ ಅಂತ ಅವ್ರಿಗೆ ಧಮಕಿ ಕೊಡ್ತಾನೆ. ಆ ಸಬ್ ರಿಜಿಸ್ಟ್ರಾರ್ ಏನು ಮಾಡ್ತಾರೆ ಗೊತ್ತಾ, ಪೊಲೀಸ್ ಕೇಳಲ್ಲ, ಅವ್ನು ಗೆಟ್ಔಟ್ ಅಂತಾರೆ. ಇವನು ಅವ್ರನ್ನ ಎದ್ದು ಬಿಡ್ತಾನೆ ಜಯರಾಜ್ಗೆ. ಜಯರಾಜ್ ದೂಸರ ಮಾತಾಡೋದಿಲ್ಲ, ಈಚೆ ಬಂದ್ಬಿಡ್ತಾನೆ. ಯಾರ್ರಿ ಇವನು ಹಿಂಗೆ ಅಂತ ಹೇಳ್ಕೊಂಡು ಈಚೆ ಬರ್ತಾನೆ. ಆಮೇಲೆ ಸಬ್ ರಿಜಿಸ್ಟ್ರಾರ್ಗೆ ಆಮೇಲೆ ಹೇಳ್ತಾರೆ, ಸರ್ ಅವ್ನು ರೌಡಿ. ಅವ್ರೇನು ತಲೆ ಕೆಡ್ಸ್ಕೊಳ್ಳೋದೇ ಇಲ್ಲ. ನೇರವಂತಿಕೆ ಇದ್ದರೆ, ಪ್ರಾಮಾಣಿಕತೆ ಇದ್ರೆ ಅವ್ರಿಗೊಂದು ಅದೊಂದು ಧೈರ್ಯ, ಅಸ್ತ್ರ ಅದು. ಸೊ ಬಲರಾಮ ಇದ್ದ ಅನ್ಸುತ್ತೆ ನನಗೆ. ಯಾಕೆಂದ್ರೆ ಅವನು ಇವ್ರ ಥರ ಎಲ್ಲ ಕನ್ನಿಂಗ್, ಈ ಭೂಗತ ಲೋಕದಲ್ಲಿ ಬಹಳಷ್ಟು ಜನಕ್ಕೆ ಕನ್ನಿಂಗ್ನೆಸ್ ಇರುತ್ತೆ. ಅವನು ಬಹುಶಃ ಅದಿರಲಿಲ್ಲ, ಅದಕ್ಕೆ ಅವ್ನಿಗೆ ಅಷ್ಟು ಜನ ಅವನ ಜೊತೆ ಓಡಾಡ್ತಾ ಇದ್ದಿದ್ದು. ಆಮೇಲೆ ಓಡಾಡ್ತಾ ಇದ್ದವರಲ್ಲಿ ಈಗ ಭೂಗತ ಲೋಕದಲ್ಲಿ ಕೆಲವು ಕಡೆ ಭೂಗತ ಇವ್ರ ಮೇಲೆ ಕಳ್ಳರು, ಪಿಕ್ ಪಾಕೆಟ್ರುಗಳು ಓಡಾಡ್ತಾ ಇರ್ತಾರೆ. ಅವ್ರಿಗೆ ರಕ್ಷಣೆ ಸಿಕ್ಕಲಿ ಅಂತ. ಇವನ ಜೊತೆ ಜಾಸ್ತಿ ಇದ್ದಿದ್ದು ಸ್ಟೂಡೆಂಟ್ಸು, ವಿದ್ಯಾರ್ಥಿಗಳು. ಅಂದರೆ ಬಹುಶಃ ಆ ಗುಣವನ್ನು ಅವರು ಮೆಚ್ಕೊಂಡಿದ್ರು ಏನೋ ಅನಿಸುತ್ತೆ ನನಗೆ. ಸೊ ಇವರು ಡೆಡ್ಲಿ ಸೋಮನು ಹಾಗೆ ಇದ್ನ ಸರ್. ಡೆಡ್ಲಿ ಸೋಮ ಕೆಲವು ಕೇಸುಗಳಲ್ಲಿ ಆಮೇಲೆ ಅವನು ದಾರಿ ತಪ್ಪದ. ಅವನು ಅದೇ ಥರ ವಿದ್ಯಾರ್ಥಿ ದಶೆಯಿಂದ ಅವನೂ ಒಳ್ಳೆ ಬಸವನಗುಡಿಯ ಒಂದು ಒಳ್ಳೆ ಪ್ರತಿಷ್ಠಿತ ಕಾಲೇಜಲ್ಲಿ ಓದಿ ಆಕಸ್ಮಿಕವಾಗಿ ಭೂಗತ ಲೋಕಕ್ಕೆ ಬಂದಿರೋ ಬಲರಾಮನ ಕಥೆಗಳು ಆ ರೀತಿಯದ್ದಿರ ಆ ಕಾಲದಲ್ಲಿ. ಸುಮಾರು ಬಾರಿ ನಮ್ಮಲ್ಲಿ ಒಂದು ಬಹುದೊಡ್ಡ ಚರ್ಚೆ ನಡೆಯುವ ಅಂತ ಹೇಳಿದ್ರೆ ಮುಂಬೈ ಭೂಗತ ಜಗತ್ತು. ನೀವು ಹೇಳ್ತಾ ಇದ್ರ ಸ್ಟಾರ್ಟಿಂಗ್ ಅಲ್ಲಿ ಅದರಲ್ಲಿ ಬರುವಂತದ್ದು ಮುಂಬೈ ಭೂಗತ ಜಗತ್ತಿನಲ್ಲಿ ಮುಂಬೈ ಭೂಗತ ಜಗತ್ತನ್ನ 2 ಭಾಗವಾಗಿ ವಿಂಗಡಣೆ ಮಾಡ್ತಾರೆ. ಅಂದ್ರೆ 94 ಮುಂಬೈ ಭೂಗತ ಜಗತ್ತೇನಿರುತ್ತೆ ಅದರಲ್ಲಿ ಸ್ಮಗ್ಲಿಂಗ್ ಅನ್ನೋದಿರುತ್ತೆ. ಅದಾದ್ಮೇಲೆ ಎನ್ಕೌಂಟರ್ಗಳು ಶುರುವಾಗ್ತವೆ. ಅದೇ ರೀತಿ ಹಪ್ತಾಗೋಸ್ಕರ ಶೂಟೌಟ್ ಶುರು ಆಗುತ್ತೆ. ತುಂಬಾ ವಿಚಿತ್ರ ಅಂತ ಹೇಳಿದ್ರೆ ಅತಿ ಹೆಚ್ಚು ಜನ ದಕ್ಷಿಣ ಕನ್ನಡ ಜಿಲ್ಲೆಯಿಂದನೇ ಪಾಲ್ಗೊಳ್ತಾರೆ. ಯಾಕಂದ್ರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ಇವತ್ತಿಂದು ಈ ಉಡುಪಿ ಜಿಲ್ಲೆ ಸಪ್ರೇಟ್ ಇದೆ, ಮಂಗಳೂರು ಜಿಲ್ಲೆ ಸಪ್ರೇಟ್ ಇದೆ. ಹಾಗೆ ನಾವು ಹಾಜಿ ಮಸ್ತಾನ್ ಅವರಿಂದ ಒಂದ್ಸರಿ ನೋಡಿದಾದ್ರೆ ಏನದು ಕತೆ. ಆಕ್ಚುಲಿ ಮುಂಬೈ ಭೂಗತ ಲೋಕ ಅದು ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆ ಆಗ್ತಾ ಬಂತು. ಮೊದಲಿಗೆ ಮುಂಬೈ ಬಹಳ ಶತಮಾನಗಳಿಂದ ಬ್ರಿಟಿಷರ ಕಾಲದಿಂದ ಅದೊಂದು ವ್ಯಾಪಾರ ಕೇಂದ್ರ, ಕಮರ್ಷಿಯಲ್ ಹಬ್. ಆಮೇಲೆ ಆಗ ಬಹಳ ಹಿಂದೆ ಸ್ವಾತಂತ್ರ್ಯ ಬಂದ ನಂತರ ಅದು ಒಂದು ಕೈಗಾರಿಕೆಗಳಿಗೆ ಪ್ರಾಶಸ್ತ್ಯ ಕೊಟ್ಟಿದ್ದ ನಗರ ಆಗಿತ್ತು. ಟೆಕ್ಸ್ಟೈಲ್ ಮಿಲ್ಲುಗಳು ಅಧಿಕವಾಗಿತ್ತು. ಆಮೇಲೆ ಬೇರೆ ಬೇರೆ ಕಾರ್ಮಿಕ ಸಂಘಟನೆಗಳು ಪ್ರಬಲವಾಗಿದ್ದಂತ ಕಾಲಘಟ್ಟ. ನೀವು ಆ ಕಾರ್ಮಿಕ ಸಂಘಟನೆಗಳು ಪ್ರಬಲವಾಗಿದ್ದಾಗ ಅಲ್ಲಿ ಜಾರ್ಜ್ ಫೆರ್ನಾಂಡಿಸ್ ಅವರು ಕಾರ್ಮಿಕ ಮುಖಂಡರಾಗಿ ಅಲ್ಲಿ ಚುನಾವಣೆ ಗೆಲ್ತಾರೆ. ಜಾರ್ಜ್ ಫೆರ್ನಾಂಡಿಸ್ ಅವರು ಮೂಲತಃ ಮುಂಬೈನವರಲ್ಲ, ದಕ್ಷಿಣ ಕನ್ನಡದವರು, ಕರ್ನಾಟಕದವರು. ಅಲ್ಲಿ ಹೋಗಿ ಅವರು ಈ ಕಾರ್ಮಿಕ ಸಂಘಟನೆಗಳ ನಾಯಕತ್ವ ವಹಿಸಿಕೊಂಡು ಕಾರ್ಮಿಕ ಸಂಘಟನೆಗಳ ನಾಯಕರಾದ ನಂತರ ರೈಲ್ವೆ ಕಾರ್ಮಿಕರ ಸಂಘದ ಅಧ್ಯಕ್ಷರು ಆಗಿ ಅವರು ಏನು ಈ ನಮ್ಮ ದೇಶದಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ತುರ್ತು ಪರಿಸ್ಥಿತಿ ಘೋಷಣೆ ಆಯ್ತಲ್ಲ, ಆಗ ಅವರು ರೈಲ್ವೆಯ ಕಾರ್ಮಿಕ ನಾಯಕರಾಗಿದ್ದು. ಅಂದ್ರೆ ಈ ಅದೊಂದೇ ಅಲ್ಲ, ಈಗ BEST ಅಂತ ಇದೆ, ಅವರ ಟ್ರಾನ್ಸ್ಪೋರ್ಟ್, ಮುಂಬೈ ಟ್ರಾನ್ಸ್ಪೋರ್ಟ್ ಕಂಪನಿ. ಮುಂಬೈ ಈಗಾಗಿದ್ದು ಮೊದಲು ಬಾಂಬೆ ಅಂತ. ಬಾಂಬೆ ಟ್ರಾನ್ಸ್ಪೋರ್ಟ್ ಎಲೆಕ್ಟ್ರಿಕ್ ಅಂಡ್ ಟ್ರಾನ್ಸ್ಪೋರ್ಟ್ ಕಂಪನಿ ಬೆಸ್ಟ್ ಅಂತ ಇದೆ. ಅದರ ಕಾರ್ಮಿಕ ಸಂಘಟನೆಯ ನಾಯಕರುಗಳು ಅವರೆಲ್ಲ ಇದ್ರು. ಕಾರ್ಮಿಕ ಸಂಘಟನೆಗಳು ಬಹಳ ಪ್ರಬಲವಾಗಿತ್ತು ಮತ್ತೆ ಬಲಾಢ್ಯವಾಗಿತ್ತು. ಆಗ ತುಂಬ ಮಿಲ್ಲುಗಳಿತ್ತಲ್ಲಿ. SK ಪಾಟೀಲ್ ಅವ್ರಿಗೆ ಅವಾಗ ಅವ್ರ ನಾಯಕರಾಗಿದ್ದಾಗ SK ಪಾಟೀಲ್ ಅಂತ ಒಬ್ಬ ರಾಜಕಾರಣಿಯನ್ನ ಸೋಲಿಸಿದ್ದು
ಚುನಾವಣೆಯಲ್ಲಿ ಸೋಲಿಸಿದ್ದು ಜಾರ್ಜ್ ಫೆರ್ನಾಂಡಿಸ್ ಅಂತ ಒಬ್ಬ ಕಾರ್ಮಿಕ ನಾಯಕ. ಜಾರ್ಜ್ ಫೆರ್ನಾಂಡಿಸ್ನವರು ಮೂಲತಃ ದಕ್ಷಿಣ ಕನ್ನಡದವರು, ಕರ್ನಾಟಕದ ದಕ್ಷಿಣ ಕನ್ನಡದವರು, ಅವಿಭಾಜ್ಯ ದಕ್ಷಿಣ ಕನ್ನಡ ಅದರ ಮೂಲದವರು. ಆಗ ಈ ಸಣ್ಣ ಪುಟ್ಟ ಹೋಟ್ಲುಗಳು ಇಟ್ಕೊಂಡಿದ್ದಂಥ ದಕ್ಷಿಣ ಕನ್ನಡದವರು ಆ ಭಾಗಕ್ಕೆ ಯಾಕೆ ಹೋಗ್ತಾ ಇದ್ರು ಅಂದರೆ ಕೆಲಸಗಳನ್ನು ಹುಡ್ಕೊಂಡು ಹೋಗ್ತಾ ಇದ್ರು. ಈ ಕೆಲಸದ ಈ ಏನು ಈಗ ಹೆಂಗೆ ನಮ್ಮ ಬೆಂಗಳೂರು ನಗರದಲ್ಲಿ ನಾರ್ತ್ ಈಸ್ಟು, ಉತ್ತರ ಪ್ರದೇಶ, ಬಿಹಾರದವರು ಈಗ ಕೆಲಸಕ್ಕಾಗಿ ವಲಸೆ ಬಂದು ಇಲ್ಲಿ ನೆಲೆಸ್ತಾ ಇದ್ದಾರೋ ಆ ಥರ ಆಗ ಬೆಂಗಳೂರಲ್ಲಿ ಅವಕಾಶಗಳಿರಲಿಲ್ಲ. ಅವಕಾಶಗಳಿದ್ದಿದ್ದು ಎರಡೇ ನಗರದಲ್ಲಿ ಈ ದಕ್ಷಿಣ ಭಾರತದ ಜನಗಳಿಗೆ ಅದು ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ಕರ್ನಾಟಕ ಇರ್ಬೋದು. ಆಂಧ್ರ ಪ್ರದೇಶದವರು ಕಡಿಮೆ ಹೋಗ್ತಾಯಿದ್ರು ವಲಸೆ, ಗುಳೆ ಹೋಗ್ತಾ ಇದ್ದಿದ್ದು ಕಡಿಮೆ. ಅತಿ ಹೆಚ್ಚು ವಲಸೆ ಹೋಗ್ತಾ ಇದ್ದವರು ತಮಿಳುನಾಡು, ಕೇರಳ ಮತ್ತು ಕರ್ನಾಟಕದವರು ಅತಿ ಹೆಚ್ಚು ವಲಸೆ ಹೋಗ್ತಾ ಇದ್ದ ದಕ್ಷಿಣ ಕನ್ನಡದವರು, ಇಲ್ಲ ಮಂಡ್ಯ ಭಾಗದವರು, ನಾಗಮಂಗಲ, ಈ KR ಪೇಟೆ, ಇವರೆಲ್ಲ ಮುಂಬೈಗೆ ಯಾಕೆ ಕೆಲಸ ಹೋಗ್ತಾ ಇದ್ರು ಅಂದರೆ ಈ ಹೋಟೆಲ್ಗಳಲ್ಲಿ ಕೆಲಸ ಮಾಡಲಿಕ್ಕೆ. ದೊಡ್ಡ ಉದ್ಯಮಗಳು ಇದ್ದಂಥ ಪ್ರದೇಶ ಆಗಿದ್ದರಿಂದ, ಮಿಲ್ಲಾಗಲಿ ಇನ್ನೊಂದಾಗಲಿ ಎಲ್ಲ ಇದ್ದಿದ್ದರಿಂದ ಅಲ್ಲಿ ಹೋಟೆಲ್ಗಳ ಅವಶ್ಯಕತೆ ಭಾಳ ಇತ್ತು. ಮಧ್ಯಮ ವರ್ಗದವರು ಭಾಳ ಜನ ಅಲ್ಲಿ ವಾಸ ಮಾಡ್ತಾ ಇದ್ದಿದ್ದರಿಂದ ಆ ಹೋಟೆಲ್ಗಳಲ್ಲಿ ಕೆಲಸ ಮಾಡೋಕ್ಕೆ ದಕ್ಷಿಣ ಕನ್ನಡದವ್ರು ಹೋಗ್ತಾಯಿದ್ರು. ಮುಂಬೈ ಭೂಗತ ಲೋಕವನ್ನು ನಾವು ಇತ್ತೀಚೆಗಿನ ದೃಷ್ಟಿಲಿ ನೋಡೋ ಬದಲು ಆಗಿನ ದೃಷ್ಟಿಲಿ ನೋಡೋದಾದರೆ ಮುಂಬೈ ಭೂಗತ ಜಗತ್ತಿನಲ್ಲಿ ಈ ಮಹಾರಾಷ್ಟ್ರದ ಪಾತಕಿಗಳು ಯಾರೂ ಇರಲಿಲ್ಲ, ತುಂಬ ಕಡಿಮೆ. ಆದರೆ ನಮಗೆ ಆಗಿನ ಕಾಲದ ನೆನಪು ಬರೋದು ಹಾಜಿ ಮಸ್ತಾನ್ ಅಂತ. ಹಾಜಿ ಮಸ್ತಾನು ಮಹಾರಾಷ್ಟ್ರದವನಲ್ಲ, ಅವನು ತಮಿಳ್ನಾಡಿನ ರಾಮನಾಥ್ಪುರದವನು, ಮುಸಲ್ಮಾನ ಆತ. ಹಾಜಿ ಮಸ್ತಾನ ಈ ಬಂದರುಗಳಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು, ಪೋರ್ಟರ್ಗಳಾಗಿ ಇವರೆಲ್ಲ ಕೆಲಸ ಮಾಡ್ತಾ ಇದ್ರು. ಪೋರ್ಟರ್ಗಳಾಗಿ ಕೆಲಸ ಮಾಡಿ ಇವ್ರು ಹೆಂಗೆ ಭೂಗತ ಲೋಕಕ್ಕೆ ಬಂದರು ಅಂತ ಯಾರಾದರೂ ಕೇಳ್ಬೋದು. ಆಗ ನಿಮಗೆ ಒಂದು ಟೇಪ್ ರಿಕಾರ್ಡರ್ ಬೇಕಾದ್ರೂ ಅದು ಸ್ಮಗಲಾಗೆ ಬರಬೇಕಾಗಿತ್ತು, ಒಂದು ಒಳ್ಳೆ ಸಿಗರೇಟ್ ಬೇಕಾದರೂ ಸ್ಮಗಲಾಗಿ ಬರಬೇಕಾಗಿತ್ತು, ಒಂದು ಒಳ್ಳೆ ಸ್ಕಾಚ್ ವಿಸ್ಕಿ ಬೇಕಾದರೂ ಅದು ಸ್ಮಗಲಾಗೆ ಬರಬೇಕಾಗಿತ್ತು. ಇದು ವಿಮಾನಗಳು ಕಡಿಮೆ ಇತ್ತು, ಈ ಶಿಪ್ಪುಗಳಲ್ಲಿ ಬರೋವಂಥದ್ರಲ್ಲಿ ಬರ್ತಾ ಇತ್ತು. ಈ ಹಡಗುಗಳಲ್ಲಿ ಬೇರೆ ಬೇರೆ ದೇಶಗಳಿಂದ ಈ ಬಂದರು, ಪ್ರಮುಖ ಬಂದರು, ಮುಂಬೈ ಬಂದರು ಇದೆಯಲ್ಲ, ಆಗ ಈ ನಿಮ್ಮ ಪಣಂಬೂರು ಬಂದರು, ಈ ಬಂದರುಗಳೆಲ್ಲ ಇರಲೇ ಇಲ್ಲ. ಮುಂಬೈ ಬಂದರು, ಗುಜರಾತ್ನ ಬಂದರುಗಳು ಎರಡೇ ಪ್ರಮುಖ ಬಂದರುಗಳಿದ್ದು. ಹೊರದೇಶಗಳಿಂದ ಆವಾಗ ನೀವು ಚಿನ್ನ ಸಾಕ್ಸೋಕ್ಕಾಗ್ತಾ ಇರಲಿಲ್ಲ, ಬೆಳ್ಳಿ ಸಾಕ್ಸೋಕ್ಕಾಗ್ತಾ ಇರಲಿಲ್ಲ, ಟಿವಿಗಳು ತರಲಿಕ್ಕಾಗ್ತಾ ಇರಲಿಲ್ಲ, ವಿಸ್ಕಿಗಳು, ಸ್ಕಾಚ್ ವಿಸ್ಕಿಗಳು ತರಲಿಕ್ಕಾಗ್ತಾ ಇರಲಿಲ್ಲ, ವಿದೇಶಿ ಸಿಗರೇಟ್ಗಳನ್ನು ತರಲಿಕ್ಕಾಗ್ತಾ, ಎಲ್ಲ ಬಿಡಿ ಬಟ್ಟೆಗಳನ್ನು, ಸಿಲ್ಕ್ ಬಟ್ಟೆ, ಚೈನಾ ಸಿಲ್ಕ್ ಬಟ್ಟೆಗಳು ಸ್ಮಗಲಾಗ್ತಾ ಇತ್ತು. ಸ್ಮಗ್ಲಿಂಗಲ್ಲಿ ಏನು ಮಾಡಿದ್ರು, ಈ ಪ್ರಮುಖ ಕುಳುಗಳು ಯಾರೂ ಇರಲಿಲ್ಲ, ಕೂಲಿ ಕೆಲಸ ಮಾಡೋರೆ ಈ ಶಿಪ್ನವರು ತರೋರು ಅದನ್ನು ಇವ್ರು ಈಸ್ಕೊಂಡು ಇಲ್ಲಿ ಬಂದು ಹೆಚ್ಚಿನ ರೇಟಿಗೆ ಮಾಡ್ತಾಯಿದ್ರು. ಇದೊಂದು ಗ್ರೂಪ್ ತಂಡ ಆಗಿ ಬೆಳೀತಾ 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 ಏನಾಯಿತು, ಬೆಳ್ಳಿ ಚಿನ್ನ ಬರಲಿಕ್ಕೆ ಶುರು ಆಯಿತು. ಬೆಳ್ಳಿ ಚಿನ್ನ ಬರೋಕ್ಕೆ ಶುರು ಮಾಡಿದಾಗ ಯಾರು ಸಾಗಾಣಿಕೆ ಮಾಡ್ತಾ ಇದ್ರಲ್ಲ ಬಹುತೇಕರು ಈ ವ್ಯಾಪಾರಸ್ಥರು, ಈ ಗುಜರಾತು, ರಾಜಸ್ಥಾನ ಇಂಥವರೇ ಮಾಡ್ತಾ ಇದ್ದಿದ್ದು ಇದೆಲ್ಲ. ಆಮೇಲೆ ಮುಂಬೈ ಚರಿತ್ರೆ ತಗೊಂಡ್ರೆ ಅಲ್ಲಿ ಅತಿ ಶ್ರೀಮಂತರು ಇದ್ದಿದ್ದು ಗುಜರಾತಿಗಳು. ಅದು ಆಲ್ಮೋಸ್ಟ್ ಗುಜರಾತಿಗೆ ಸೇರಬೇಕು ಅನ್ನೋ ಮಟ್ಟಕ್ಕೂ ಹೋಗ್ತಾ ಇತ್ತು ಮುಂಬೈ ಜಗತ್ತು, ವ್ಯಾಪಾರ ಜಗತ್ತು. ಅವರು ಗುಜರಾತಿಗಳಿಗೆ ಬೆಂಬಲವಾಗಿ ನಿಂತವರು ಈ ಪೋರ್ಟುಗಳಲ್ಲಿ ಕೆಲಸ ಮಾಡ್ತಾ ಇದ್ದವರು. ಈ ಪೋರ್ಟುಗಳಲ್ಲಿ ಕೆಲಸ ಮಾಡ್ತಾ ಇದ್ದವರು ಬಹುತೇಕರು ತಮಿಳ್ನಾಡಿನವರು, ಆವಾಗ ಮದ್ರಾಸ್ ಪ್ರಾಂತ್ಯದವರು ಅಂತ ಇದ್ರು, ಇಲ್ಲ ಕೇರಳದವರು. ಈ ಹಾಜಿ ಮಸ್ತಾನು ಪೋರ್ಟಲ್ಲಿ ಪೋರ್ಟರಾಗಿ ಕೆಲಸ ಮಾಡ್ತಾ ಇದ್ದ. ಆಮೇಲೆ ಏನು ಮಾಡ್ದ, ಆ ಗುಂಪಿಗೆ ನಾಯಕನಾಗಿ ಏನು ಈ ಸ್ಮಗ್ಲಿಂಗ್ ಪದಾರ್ಥಗಳಿದೆ ಇದನ್ನೆಲ್ಲ ತರ್ಸಕ್ಕೆ ಶುರು ಮಾಡ್ದ. ಮೊದಲಿಗೆ ಪ್ರಾರಂಭ ಆಗಿ ನಾನು ಹೇಳಿದ್ನಲ್ಲ, ಬಟ್ಟೆಯಿಂದ ಪ್ರಾರಂಭ ಆಗಿದ್ದು ಚಿನ್ನ ಬೆಳ್ಳಿವರೆಗೂ ಬಂತು. ಆಮೇಲೆ ಚಿನ್ನ ಸಾಗಾಣಿಕೆ ಇದೆಲ್ಲ ಸ್ವಲ್ಪ ಕಟ್ನಿಟ್ಟು ಮಾಡಿದಾಗ ದುಬೈಯಿಂದ ನೇರವಾಗಿ ಸ್ಪೀಡ್ ಬೋಟಲ್ಲಿ ಆ ಕಡೆ ಏನು ನಾವು ಮಧ್ಯಪ್ರಾಚ್ಯ ಅಂತ ಏನು ಹೇಳ್ತೀವಿ, ಮಿಡ್ಲ್ ಈಸ್ಟ್, ಅಲ್ಲಿಂದ ಮಿಡ್ಲ್ ಈಸ್ಟಿಂದ ಬರಬೇಕಾದ್ರೆ ಅದು ನೇರವಾಗಿ ಈ ಗುಜರಾತ್ನ ಯಾವುದಾದ್ರೂ ಒಂದು ಹಳ್ಳಿಯಲ್ಲಿ, ಈ ಸಮುದ್ರ ತೀರದ ಹಳ್ಳಿಯಲ್ಲಿ ಬಂದು ಡಂಪ್ ಮಾಡಿ ಬಿಸಾಕ್ಬಿಟ್ಟು ಹೋಗೋರು. ಆಮೇಲೆ ಇವರು ಅದನ್ನು ಬೇರೆ ಬೇರೆ ಜಾಗಗಳಿಗೆ ಕಳಿಸೋರು. ಈ ಬೇರೆ ಬೇರೆ ಜಾಗಕ್ಕೆ ಕಳ್ಸೋಕ್ಕೆ ಇದ್ದಂಥ ತಂಡ ಕೇರಳದಾಗಿರೋದು, ಇಲ್ಲ ತಮಿಳ್ನಾಡ್ದಾಗಿರೋದು, ಆಮೇಲೆ ಕರ್ನಾಟಕದವರು ಇದರೊಳಗೆಲ್ಲ ಭಾಗಿಯಾಗ್ತಾಯಿದ್ರು. ಹಾಜಿ ಮಸ್ತಾನು ಆಗಿನ ಕಾಲದಲ್ಲಿ ವರದರಾಜ್ ಮೊದಲಿಯಾರ್ ಅಂತ, ಈ ವರದರಾಜ್ ಮೊದಲಿಯಾರು ತಮಿಳ್ನಾಡಿನವನು. ಈ ವರದರಾಜ್ ಮೊದಲಿಯಾರು ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡ್ಕೊಂಡಿದ್ದಂಥವನು. ಅವನು ಧಾರಾವಿ ಕೊಳಚೆ ಪ್ರದೇಶದಲ್ಲಿ ಭಾಳ ಪ್ರಮುಖವಾಗಿ ಬೆಳೆದಂಥ ವ್ಯಕ್ತಿ. ಈ ಯಾವಾಗ ಧಾರಾವಿ, ಮಾತುಂಗ, ಸಿಯಾನು ಇಲ್ಲೆಲ್ಲ ದೊಡ್ಡ ದೊಡ್ಡ ಕೊಳಚೆ ಪ್ರದೇಶಗಳಿತ್ತು.
ಧಾರಾವಿ ಏಷ್ಯಾದ ಅತಿ ದೊಡ್ಡ ಕೊಳಚೆ ಪ್ರದೇಶ, ಸ್ಲಮ್ಮು. ಅಲ್ಲಿ ಇವನು ಪ್ರಭಾವ ಹೆಂಗಿತ್ತು, ವರದರಾಜ್ ಮೊದಲಿಯಾರಿಗೆ ಮುಂಬೈ ಪ್ರವೇಶ ಕೊಟ್ಟಿದ್ದೆ ಹಾಜಿ ಮಸ್ತಾನ್ ಬೆಂಬಲವಾಗಿ ಒಬ್ಬ ಬೇಕಾಗಿತ್ತು ಅವನಿಗೆ, ಅದಕ್ಕೆ ಹಾಜಿ ಮಸ್ತಾನ್ ಕೊಟ್ಟರು. ಅಂದ್ರೆ ಸ್ಟ್ರೀಟ್ ಅಲ್ಲಿ ಫೈಟ್ ಆಡೋದು, ರಸ್ತೆಯಲ್ಲಿ ರೌಡಿಸಮ್ ಮಾಡಿಕೊಂಡು ಬೆಳೆದವರು. ಆಗ ಧಾರಾವಿ ಕೊಳಚೆ ಪ್ರದೇಶದಲ್ಲಿ ಅವರ ಪ್ರಮುಖ ದಂಧೆ ಕಳ್ಳಬಟ್ಟಿ ಸಾರಾಯಿ. ಆಗ ನಾವು ಕೇಳ್ಪಟ್ಟಿದ್ದು, ಇದನ್ನು ನಾವು ನೋಡಿದ್ದೆಲ್ಲ, ಎಲ್ಲೂ ದಾಖಲೆಯಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ನಮಗೆಲ್ಲ ಏನಂದರೆ ಕಳ್ಳಬಟ್ಟಿ ಸಾರಾಯಿ ಅವನು ಎಷ್ಟು ವ್ಯವಸ್ಥಿತವಾಗಿ ಧಾರಾವಿ ಸ್ಲಮ್ಮಲ್ಲಿ ಮಾಡ್ತಾ ಇದ್ದ ಅಂದರೆ, ಪೈಪ್ಲೈನಲ್ಲಿ ಹೋಗ್ತಾ ಇತ್ತದು, ಅದನ್ನು ಪೈಪ್ಲೈನಲ್ಲಿ ಮಾಡಿ ಮಾರಾಟ ಮಾಡ್ತಾಯಿದ್ರು. ಅಂದರೆ ಪೊಲೀಸ್ನವರು ಅಲ್ಲಿ ಎಂಟ್ರಿ ಕೊಡೋಕ್ಕಾಗ್ತಾ ಇರಲಿಲ್ಲ. ಆ ಮಟ್ಟಕ್ಕೆ ಸ್ಟ್ರಾಂಗ್ ಆಗಿದ್ದಾನೆ ವರದರಾಜ್ ಮೊದಲಿಯಾರು. ಅವನು ಹೇಳ್ದಂಗೆ ನಡೀತದೆ ಅಂತ. ಅಲ್ಲಿ ಈ ಧಾರಾವಿ ಸ್ಲಮ್ಮಲ್ಲಿ ನಿಮಗೆ ಏನು ಕಳ್ಳಬಟ್ಟಿ ಸಾರಾಯಿ, ಮಟ್ಕ, ಗಾಂಜಾ, ಆಮೇಲೆ ಬಹುಶಃ ಧಾರಾವಿ ಸ್ಲಮ್ಮಲ್ಲಿ ಸಾವಿರಾರು ಜನ ಈ ದಂಧೆಯಲ್ಲಿ ವರದರಾಜ್ ಮೊದಲಿಯಾರ ಕಡೆ ಇರೋರು, ಅವರು ಬಹುತೇಕರು ತಮಿಳರಾಗಿದ್ದರು.